ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ನಿಮ್ಮ ಮುಂದೆ ನಮ್ಮ ಸಚಿವರುಗಳ, ಶಾಸಕರ, ಮುಖ್ಯಮಂತ್ರಿಗಳ, ಸಚೇತಕರ, ಅದೇ ಕಾಲಕ್ಕೆ ವಿಧಾನ ಪರಿಷತ್ ಸದಸ್ಯರ, ವಿಧಾನಸಭಾ ಅಧ್ಯಕ್ಷರ, ಸಭಾಪತಿಗಳ ಈ ಒಂದು ವೇತನ ಮತ್ತು ಭತ್ಯೆ ಹೆಚ್ಚು ಮಾಡೋ ಮಸೂದೆ ಮಂಡಿತ ಆಗ್ಯದ. ಅದು ಪಾಸು ಆಗಿಬಿಡುತ್ತದೆ ಅಂತ ಹೇಳಿದ್ವಿ ನಾವು. ಈಗಾಗಲೇ ಅದರಂತೂ ಆಗ್ಯದ, ಚರ್ಚೆನೇ ಇಲ್ಲ. ದೊಡ್ಡ ಗದ್ದಲ ಆದರೂ ಸಹ ನಮ್ಮ ಸರ್ವೋದಯ ಬಜೆಟ್ ಅಂಥ ಬಜೆಟ್ ಇಂಥ ಬಜೆಟ್ ಅಂತ ಹೇಳಿದರು 62 ಕೋಟಿಗಳ ಹೊರೆಯಾಗುವ ಬಜೆಟ್. ಎಕ್ಸ್ಟ್ರಾ 62 ಕೋಟಿ ಹೊರೆಯಾಗುವ ಬಜೆಟನ್ನು ಅಂದರೆ ಇವರ ನಿರಂತರ ಹೋಗುವಂಥದ್ದು, ಒಂದು ವರ್ಷದ ಗತಿಯಲ್ಲ, ನಿರಂತರ. ಅವ್ರ ರಿಟೈರ್ಮೆಂಟ್ ಫಂಡ್ ಆಗಿರ್ಬೋದು, ಮತ್ತೇನೋ ಇರ್ಬೋದು, ಗ್ಯಾಚೆಟ್ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಎಲ್ಲ ಶಾಸಕರದ್ದು, ಸಚಿವರದ್ದು, ಮಂತ್ರಿಗಳದ್ದು, ಮುಖ್ಯಮಂತ್ರಿಗಳದ್ದು ಇದೆಲ್ಲ ಆಲ್ರೆಡಿ 2 ಸಲ ಎಂಥ ಗದ್ದಲ, ಹನಿ ಟ್ರ್ಯಾಪ ಮತ್ತೇನು ಟ್ರ್ಯಾಪ ಚರ್ಚೆ, ಅಂಥ ಚರ್ಚೆ ನಡೆಕನು ಯಾವುದೇ ಸದ್ದು ಗದ್ದಲಿಲ್ಲ. ಗೊತ್ತಾಗೋಗಿಲ್ಲ ಜನಕ್ಕೆ ಅನ್ನೋದು ದಾಟ್ಕೊಂಡ್ಬಿಟ್ಟು ನೋಡ್ರಿ. ಇದು ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ. ಇಷ್ಟೆಲ್ಲ ತಗೊಳ್ಳುವಂತಹ ನಮ್ಮ ಶಾಸಕರು ಮತ್ತು ನಮ್ಮ ಮಂತ್ರಿಗಳು ಅಥವಾ ಸಭಾಪತಿಗಳು, ಸಭಾಧ್ಯಕ್ಷರು, ವಿಧಾನ ಪರಿಷತ್ ಅಧ್ಯಕ್ಷರು, ಉಪಸಭಾಪತಿಗಳು ಇವರೆಲ್ಲರೂ ಇಷ್ಟು ಪೇಮೆಂಟ್ ತೊಗೊಂಡ್ರು. ಅದ್ರ ಒಪ್ಪಿಗೆ ಯಾವುದೇ ಚರ್ಚೆನೂ ಆಗಲಿಲ್ಲ. ಇದ್ಯಾಕೆ ಹೆಚ್ಚಂತ ಯಾರೂ ಕೇಳಿಲ್ಲ, ಇದ್ಯಾಕೆ ಕಡಿಮೆ ಹೇಳಿಲ್ಲ. ಯಾಕಪ್ಪ ಅಂದ್ರೆ ಮುಖ್ಯಮಂತ್ರಿ ವೇತನ ತಿಂಗಳಿಗೆ 75,000 ಒಮ್ಮೆಗೆ 1.50 ಲಕ್ಷ, 1 ಲಕ್ಷ ಪೇಮೆಂಟ್ ಹೆಚ್ಚು ಮಾಡಿ ಡಬಲ್ ಮಾಡಿರು. ಯಾಕಪ್ಪ ಇಷ್ಟು ಹೆಚ್ಚು ಮಾಡಿರಿ ನೀವು ಅಂತ ಯಾರೂ ವಿರೋಧ ಮಾಡಲಿಲ್ಲ. ದೆಹಲಿಯಲ್ಲಿ ಈ ಒಂದು ಏನಪ್ಪ ಅಂತಂದ್ರೆ ಕನ್ನಡಿ ಮನೆ, ಶೀರ್ಷಕ ಘರ್ ಕಟ್ಕೊಂಡಕ್ಕಾಗಿ ಕೇಜ್ರಿವಾಲ್ಗೆ ಎಲ್ಲರೂ ಬೆಳೀತರು ನಮ್ಮ BJPಗರು. ಹೀಗಾಗಿ ಇಲ್ಲಿ ಬೆನ್ನತ್ತಿಲ್ಲ ಇವ್ರಿಗೆ. ಯಾಕೆ ನಾಳೆ ತಾವು ಬಂದಾಗ ಅದು 1.5 ಲಕ್ಷ ಬರ್ತದೆ ಅಂತೇಳಿ ಅಂದ್ರೆ ಈ ಒಂದು ವಿಷಯದಲ್ಲಿ